ಸಿಎಂ ಮತ್ತು ಡಿ ಸಿ ಎಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ವಿ, ನಾವೆಲ್ಲ ಒಂದೇ ಅಂತಂದು ಹೇಳ್ತಾ ಇದ್ದಾರೆ. ಸತ್ಯನೇ ಅಲ್ಲ ಅದು, ನಾವೆಲ್ಲ ಒಂದೇ. ಈಗ ಅವರು ಸಿ ಎಮ್ ಅವರು ತಿಂಡಿ ಕರೆದಿರೋ ಹೋಗಿದ್ದಾರೆ. ನನಗೆ ನಾನು ಹೋಗ್ತಿದ್ದೆ, ಈಗ ನಮ್ಮನೆ ಕರೆದು ತಿಂಡಿ ಬರಲ್ವಾ? ಯಾಕೆ ಅಂದರೆ ಬೇರೆ ಒಂದು ಕ್ವಶನ್ ಮಾಡಿದ್ರೆ ತಿಂಡಿ ಕರೆದಿರೋ ಹೋಗಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ. ಅಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಒಗ್ಗಟ್ಟಿನ ಮಂತ್ರ ಇವಾಗ ಜಪಿಸ್ತಾ ಇದ್ದಾರೆ. ಏನಿಲ್ಲ, ಡೆಲ್ಲಿಗೆ ಹೋದ್ರು, ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಅವರವರ ವೈಯಕ್ತಿಕ ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾರೆ. ಕೆಲವರು ಮುಖ್ಯಮಂತ್ರಿ ಮನೆಗೆ ಹೋಗ್ತಾರೆ, ಕೆಲವರು ಉಪಮುಖ್ಯಮಂತ್ರಿ ಮನೆಗೆ ಹೋಗ್ತಾರೆ, ಕೆಲವರು ಮಂತ್ರಿಗಳ ಮನೆಗೆ ಹೋಗ್ತಾರೆ. ಈಗ ನಿಮ್ಮ ಒಂದು ಕೆಲಸದ ಮೇಲೆ ನಮ್ಮ ಮನೆಗೆ ಬಂದಿದ್ದೀರಿ. ಹಂಗೆ ಒಂದೊಂದು ಕಡೆ ಅವ್ರವ್ರು ಎಲ್ಲೆಲ್ಲಿ ಕಾರ್ಯವೈಖರಿಗಳು ಕೆಲಸಗಳಿರ್ತಾರೆ ಅಲ್ಲಿ ಹೋಗಿರ್ತಾರೆ. ಅಲ್ಲ, ಇತ್ತೀಚೆಗೆ ಗುಂಪುಗಾರಿಕೆ ಜಾಸ್ತಿ ಆಯ್ತು ಸರ್. ಡೆಲ್ಲಿಗೆ ಹೋಗಿ ಅವ್ರ ಪರವಾಗಿ ಇವ್ರ ಪರವಾಗಿ ಅಂತಂದು ಒಂದು ಗುಂಪುಗಾರಿಕೆ ಆಯ್ತಲ್ಲ, ಅದರಿಂದ ಹೈಕಮಾಂಡ್ ಏನಾದ್ರು ಚಾಟಿ ಬೀಸ್ತಾ? ಯಾವುದು ಗುಂಪುಗಾರಿಕೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಪಕ್ಷ, ತಾವೆಲ್ಲ ನೋಡಿದ್ರಿ. ಗುಂಪುಗಾರಿಕೆ ಇರೋದೆಲ್ಲಿ? ಬಿ ಜೆ ಪಿಲಿ ಗುಂಪುಗಾರಿಕೆ ಇದೆ. ಯತ್ನಾಳ್ ಒಂದು ಹೇಳಿಕೆ, ಜಾರಕಿಹೊಳಿ ಅವರಿಂದ ಹೇಳಿಕೆ, ನಮ್ಮ ದಾವಣಗೆರೆಯಲ್ಲಿ 2-3 ಹೇಳಿಕೆ, 2-3 ಟೀಮು. ಇಲ್ಲಿ ಅವ್ರನ್ನ ಹೋಗಿ ಮಾತಾಡಿಸಿ. ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ. ನಮ್ಮಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪರು ನೋಟಿಸ್ ಕೊಟ್ಟಿರೋದು ತಾವು ನೋಡಿದಿರಿ, ಕೊಟ್ಟ ಮೇಲೆ ಸ್ಟಾಪ್ ಆಗಿರೋದು ನೋಡಿದಿರಿ. ಆದ ಕಾರಣ ಯಾವ ರೀತಿ ಗುಂಪುಗಾರಿಕೆ ಏನಾರು ಇತ್ತು ಅಂದರೆ ಬಿ ಜೆ ಪಿ ಇದೆ, ಬಿ ಜೆ ಪಿಯನ್ನು ಕೇಳಬೇಕು. ಬಟ್ ಅವ್ರು ಹೇಳಲಾರ್ದಷ್ಟು ಗುಂಪುಗಾರಿಕೆ ಆಗ್ಬಿಟ್ಟಿದ್ದಾವೆ. ಹಂಗಾಗಿ ಅವ್ರೇನು ಹೇಳೋಕ್ಕಾಗಲ್ಲ. ನಿಮ್ಮಲ್ಲಿ ಬಣ ಇಲ್ಲ? ಯಾವುದು ಬಣ ಇಲ್ಲ. ನೀವು ಕೂಡ ಶಾಸಕರ ಜೊತೆ ಹೋಗಿದ್ರಿ, ಕೆಲವೊಂದು ಶಾಸಕರ ಜೊತೆ. ನಮ್ಮದು ಕಾಂಗ್ರೆಸ್ ಬಣ. ಡೆಲ್ಲಿಗೆ ಹೋಗಿದ್ದು ನಮ್ಮ ವೈಯಕ್ತಿಕ ಕೆಲಸ. ನನ್ನ ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ, ಆ ಕಾರಣಕ್ಕೆ ಹೋಗಿದ್ದೆ. ನಾನೆಲ್ಲರೂ ಡೆಲ್ಲೀಲಿ ಇಂಥ ಲೀಡ್ರ್ ಮನೇಲಿ ಕಂಡು ಏನು ಮಾತಾಡಿದ್ರಿ ಅಂದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನೀವು ಹೋಟ್ಲಲ್ಲಿ ಊಟ ಮಾಡಿರೋದು ಫೋಟೋ ತಗೊಂಡಿದ್ದೀರಿ. ಹೋಟ್ಲಲ್ಲಿ ನಾವು ಆಕಸ್ಮಿಕವಾಗಿ ಭೇಟಿ ಆದ ಸಂದರ್ಭ ಎಲ್ಲರೂ ಊಟ ಮಾಡ್ತೀವಿ, ಮಾಡಬಾರ್ದಾ? ಮುಗಿದೇ ಹೋಯ್ತಲ್ಲ ನವಂಬರು. ಪವರ್ ಶೇರಿಂಗ್ ವಿಚಾರಕ್ಕೆ ಯಾವುದೂ ಇಲ್ಲ. ಈಗ ಪವರ್ ಶೇರಿಂಗ್ ಇಲ್ಲ, ಯಾವುದೂ ಇಲ್ಲ. ಎಲ್ಲದೂ ನಡೀತಾ ಇದೆ, ಸುಗಮವಾಗಿದ್ದೀವಿ. ಈಗ ನಾವೇ ಚೆನ್ನಾಗಿದ್ದೀವಿ. ನಾವು ನಿಮ್ಗೆ ಯಾರಿಗೆ ಈಗ ಗೊಂದಲ ಅಂತ ನಿಮ್ಗೆ ಕಾಣ್ತಿರೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೊಂದಲ ಕಾಣ್ತಿದೆ. ಗೊಂದಲ ಇದ್ದಿರೋ ಒಂದೇ ಮನೆಗೆ ತಿಂಡಿ, ಒಂದೇ ಟೇಬಲ್ ತಿಂಡಿ ಆಗದ? ಹೈಕಮಾಂಡ್ ಹೇಳಿಕೆ ಹೋದ್ರು ಅಂತಂದೇಳಿ, ಯಾಕಂದ್ರೆ ಅವರೇ ಹೇಳಿದ್ರಲ್ಲ, ಸಿ ಎಂ ಅವರು ಹೇಳಿದ್ರು, ಹೈಕಮಾಂಡ್ ಹೇಳಿದ್ದಾರೆ ಇಬ್ಬರು ಟಿಫನ್ ಮಾಡಿ. ಅದೇ ಈಗ ನೀವು ಹೇಳಿದ್ರಲ್ಲ ಗೊಂದಲ ಅಂತ. ಆ ಗೊಂದಲ ಇಲ್ಲ ಅನ್ನೋದು ನಿಮಗೊಂದು ಏನಾದ್ರು ದಾಖಲೆ ಕೊಟ್ಟರೆ ನೀವು ಸುಮ್ಮನೆ ಆಗೋದು ಮಾಧ್ಯಮದವರು. ಅದಕ್ಕೆ ಅದು ಅಷ್ಟೇ. ಅಲ್ಲ, ನಿಮ್ಮ ಪಕ್ಷದಲ್ಲೇ ಒಬ್ಬರು ಡಿ ಕೆ ಶಿ ಪರವಾಗಿ ಹೋದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಹೋಗ್ತಾ ಇದ್ದೀರಿ. ಯಾರ ಪರವಾಗೂ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪರ, ಹೈಕಮಾಂಡ್ ಪರ. ಹೈಕಮಾಂಡ್ ತೀರ್ಮಾನ ಅಂತಿಮ ತೀರ್ಮಾನ. ಅಂತಿಮವಾಗಿ ನೀವು ಡಿ ಕೆ ಶಿ ಪರ ಹೇಳ್ತೀರಾ, ಸಿದ್ದರಾಮಯ್ಯ ಪರ ಹೇಳ್ತೀರಾ? ಹೈಕಮಾಂಡ್ ಪರ, ಕಾಂಗ್ರೆಸ್ ಪರ. ಜನವರಿಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರಿ. ಅದೇನು ಬಂದಾಗ ಮಾತಾಡೋಣ ಬ್ರದರ್. ಜನವರಿ ಆಗುತ್ತೆ ಮಾತಾಡೋಣ. ಜನವರಿ ಬರಲಿ, ಇನ್ನೂ ಒಂದು ತಿಂಗಳಿದೆ. ಅಧಿವೇಶನ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಇಶ್ಯೂಸ್. ಯಾಕೆ ಮುಗಿಸ್ತಿರಿದಾರಾ ನೀವೆಲ್ಲ ಸೇರಿ? ಅಲ್ಲ, ಇವಾಗ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ನೆಕ್ಸ್ಟು ಯಾವುದು ನೋಡ್ರಿ, ರಾಜಕೀಯದಲ್ಲಿ ಯಾವುದು ಬ್ರೇಕ್ ಹೋಗಲ್ಲ, ನಿಲ್ಲೋದು ಇಲ್ಲ, ನಡೆಯೋದು ಇಲ್ಲ. ಆ ದಿನಕ್ಕೆ ಆ ವಿಷಯಕ್ಕೆ ಚರ್ಚೆಗಳಾಗ್ತಾ ಇರ್ತದೆ. ಆ ವಿಷಯಕ್ಕೆ ಸಂದರ್ಭ ಸರಿಯಾಗಿ ಕೆಲಸಗಳಾಗ್ತಾ ಇರ್ತದೆ, ಮಾತುಕತೆ ನಡೀತಾ ಇರ್ತದೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕಾಂಗ್ರೆಸ್ ಸರ್ಕಾರ 5 ವರ್ಷದ ಅಷ್ಟೇ ಅಲ್ಲ, ಮುಂದಿನ 5 ವರ್ಷದ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಏನು ಬೇಕೋ ಆ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಕಾರ್ಯಕರ್ತರು ಮಾಡ್ತಾಯಿದ್ದೀವಿ. ಯಾಕೆ ಗೊಂದಲನೇ ಇಲ್ಲಲ್ಲ, ಕ್ರಿಯೇಟ್ ಎಲ್ಲ ಆಗಿದೆ. ಗೊಂದಲ ಇದ್ರೆ ಕ್ರಿಯೇಟ್ ಆಗಿದೆ. ಟೀಮ್ ವೈಸು ಡೆಲ್ಲಿಗೆ ಹೋಗಿದ್ದೆಲ್ಲ ಯಾಕೆ? ಬೇರೆಯವ್ರು ಯಾವುದಕ್ಕೆ ಹೋಗಿದ್ರೆ ಅವ್ರನ್ನ ಕೇಳ್ರಿ. ನಾನು ಹೋಗಿದ್ದು, ನನ್ನ ಮಕ್ಕಳು ಅಲ್ಲೇ ಓದ್ತಾ ಇರೋದು. ಮತ್ತು ನಾನು 3ನೇ ತಾರೀಕು ಈಗಲೇ ಹೇಳ್ಬಿಡ್ತೀನಿ, 3ನೇ ತಾರೀಕು ಮತ್ತೆ ಡೆಲ್ಲಿ ಹೋಗ್ತಾ ಇದ್ದೀನಿ. 2-3 ನನ್ನ ವೈಯಕ್ತಿಕ ಇದೆ. ನನ್ನ ಮಕ್ಕಳು ಅಲ್ಲೇ ಓದ್ತಿರ್ಬೇಕು. ಡಾಕ್ಯುಮೆಂಟ್ ಕೊಡೋದು ಕೊಡ್ತೀನಪ್ಪ. ಮತ್ತೆ ಆಮೇಲೆ ಅದಕ್ಕೆ ಮತ್ತೆ ಹೋದ್ರೆ ಏನ್ಬಿಟ್ಟು ಕಾಂಗ್ರೆಸ್ ಶಾಸಕರಲ್ಲ ಸರ್ ಹೋಗಿರೋದು? ಅದೇ ಅವರು ವೈಯಕ್ತಿಕ. ಈಗ ನಾನು ಹೋಗಿದ್ನಲ್ಲ, ಬೇರೆಯವ್ರು ಬಿಡ್ರಿ, ನಾನು ಹೋಗಿದ್ನಲ್ಲ. ಮೀಟಿಂಗ್ ಮಾಡಿ ಅಲ್ಲ ಸರ್, ನಾನೇ ಹೋಗಿದ್ದೀನಿ ಡೆಲ್ಲಿಗೆ. ಬೇರೆಯವ್ರದ್ದು ಬೇಡಪ್ಪ, ನಾನು ಹೋಗಿದ್ದೀನಿ. ನನ್ನ ಕೇಳ್ರಿ ಫಸ್ಟು. ನಾನು ನನ್ನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಹೋಗಿದ್ದೆ. ಅವ್ರು ಹಂಗೆ ಹೋಗಿರ್ಬೋದು. ಅಲ್ಲ, ಒಂದು ಸರಿ ಅವ್ರನ್ನ ಕೇಳ್ರಿ. ಅಂತಿಮವಾಗಿ ಸರ್, ಈಗ ಸಿ ಎಂ ಶೇರಿಂಗ್ ನಡೆಯುತ್ತೋ ಅಥವಾ ಇಲ್ಲಿಗೆ ಮುಗಿಯುತ್ತೆ ಸರ್? ಅಲ್ಲ, ಶೇರಿಂಗು ಅವೆಲ್ಲ ಆಗೋದು ಯಾವಾಗ? ಅಲ್ಲಿ ಕುರ್ಚಿ ಖಾಲಿ ಇದ್ದಾಗ ನಾನು ಕೇಳ್ಬೋದು, ನೀವು ಕೇಳ್ಬೋದು, ಇನ್ನೊಬ್ರು. ಖಾಲಿ ಇಲ್ದಾಗ ಯಾಕೆ ಶೇರಿಂಗು? ಅವೆಲ್ಲ ಸುಸೂತ್ರವಾಗಿ ಹೋಗ್ತಾ ಇದೆ. ಯಾಕೆ ಈಗ ಶೇರಿಂಗ್ ಏನಾಗಲ್ಲ ಸರ್? ಹಂಗೆ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಇರ್ತಾರೆ 5 ವರ್ಷ. ರೀ, ಕುರ್ಚಿ ಖಾಲಿ ಇಲ್ದಾಗ ನಾವು ಮಾತಾಡೋದು ಅನವಶ್ಯಕ ಆಗ್ತದೆ. ಕುರ್ಚಿ ಖಾಲಿ ಇದ್ದ ಬರೀ ಸರ್ ಖಾಲಿ ಇದೆ, ಯಾರು ಹಾಕ್ತೀರಿ ಅಂದರೆ ನಾನೇ ಹಾಕ್ತೀನಿ ಅಂತೀನಿ. ಡಿ ಕೆ ಶಿ ಅವರು ಒಂದು ಪೋಸ್ಟ್ ಮಾಡಿದ್ರು ಸರ್, ಅದರಿಂದ ಸಾಕಷ್ಟು ಒಂದು ಚರ್ಚೆಗಳಾಯಿತು. ನಾನು ಆ್ಯಕ್ಚುಲಿ ಹೇಳಿದ್ರದ್ದು ಏನು, ನನಗದು ಓದೋಕ್ಕೆ ನಂಗೆ ಇಂಗ್ಲೀಷ್ ಬರಲ್ಲ. ಅದೇನೋ ಹಾಕಿದ್ದಾರೆ, ಏನೋ ಅಂದರು. ನನಗೆ ಇಂಗ್ಲೀಷ್ ಬರೋಂಗೆ ನಾವು ಓದೋಕ್ಕೆ ಹೋಗಲಿಲ್ಲ. ಮಾತು ಉಳಿಸ್ಕೊಬೇಕು, ಅದೇ ವಿಷಯ. ಯಾರು ಮಾತಿನ ತಪ್ಪಿಲ್ಲ. 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಮಾತಿನ ಪ್ರಕಾರ ತಾನೇ ಕೊಟ್ಟಿರೋದು. ಮತ್ತೆ ಮಾತಿನ ಪ್ರಕಾರ ನಡ್ಕೊಂಡಿದ್ದೀವಲ್ಲ, ಮತ್ತೆ ಗೊಂದಲ? ಅಲ್ಲ, ನಿಮ್ಮ ಡಿ ಕೆ ಶಿ ಅವರೇ ಹಾಕಿರೋದು ಸರ್ ಪೋಸ್ಟ್? ಅದಕ್ಕೆ ನಾನು ನೋಡಿಲ್ಲ, ಪೋಸ್ಟ್ ನೋಡಿಲ್ಲ. ನಾನು ನೋಡಿಲ್ಲ.
ನೀವು ಇನ್ನೂ ಒಂದು ಗಂಟೆ ಕೇಳ್ರಿ ಇವತ್ತು. ಅಲ್ಲ, ಮುಂದಿನ 5 ವರ್ಷನೂ ಕೂಡ ಸಿದ್ದರಾಮಯ್ಯ CM ಆಗ್ತಾರ, ಪವರ್ ಶೇರಿಂಗ್ ಆಗುತ್ತಾ? ಈ 5 ವರ್ಷ ಅಲ್ರಿ, ಮುಂದೆ ಮತ್ತೆ 5 ವರ್ಷ ನಾವೇ ಬರ್ತೀವಿ. ಇನ್ನೀಗ ಎಷ್ಟು 2 ವರ್ಷ ಆಗಿದೆ, ಇನ್ನೂ 7 ವರ್ಷ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರಲಿ, ಏನು ತಪ್ಪೇನಿದೆ. CM ಆಗಿರೋದು. ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದರೆ ಆಯಿತು, ನಮ್ಮ ಅಭಿಪ್ರಾಯ ಅಷ್ಟೇ. ಪುನೀತ್ ಅವರು ಕಾಂಗ್ರೆಸ್ನವ್ರು ಕಳಿಸಿದ್ರೆ ಅವ್ರನ್ನೂ ಮಾಡೋಣ, ಬ್ರದರ್ ಕಳಿಸಿದ್ರು ಮಾಡೋಣ. ಕೇಳ್ರಿ, ಕೈ ನೋವಾಗಲಿ ನಿಮಗೆ, ಹಿಡ್ಕೊಂಡು ನೀವು. ನಾವು ಅತ್ಲ ಇನ್ಮೇಲೆ ಬಂದು ನಿಂತ್ಕೊಂತೀನಿ. ಅಲ್ಲ, ಬಂದು ನಿಂತ್ಕೊಂಡ್ಬಿಡ್ತೀವಿ, ಇನ್ಮೇಲೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ನಾವು ಇಷ್ಟು ದಿನ ಬೇಡ ನಿಮಗೆ ಮಾತಾಡೋಣ ಅಂತಿದ್ವಿ. ನೀವು ಎಷ್ಟರ ಬರ್ರಿ, ನೀವು ಹಿಡ್ಕೊ 1 ಗಂಟೆ ಕೇಳೋ ಕೈ ನೋವಾಕತ್ತದು.